ಇನ್ನು ಬೇಸಿಗೆ ಆರಂಭ ಆಗಬೇಕಷ್ಟೇ. ಆದರೆ ಈಗಿರುವಂಥ ಬಿಸಿಲು ನೋಡಿದ್ರೆ ಆಲ್ರೆಡಿ ಬೇಸಿಗೆ ಆರಂಭ ಆದಂತನೇ ಆಗಿರುವಂಥದ್ದು. ಈ ಒಂದು ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರು ಆಗ್ಬಿಟ್ಟಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಗ್ರಾಮೀಣ ಪ್ರದೇಶದ ಜನ ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬೇಸಿಗೆ ಕಾಲಕ್ಕೂ ಮುಂಚೆನೆ 15 ದಿನಕ್ಕೊಮ್ಮೆ ಯಕ್ತಾಪುರ ಗ್ರಾಮಕ್ಕೆ ನೀರು ಸರಬರಾಜನ್ನ ಮಾಡಲಾಗ್ತದೆ. ಲೆಕ್ಕಾಕಳಿ 5 ದಿನ 6 ದಿನಕ್ಕಲ್ಲ, 15 ದಿನಕ್ಕೊಮ್ಮೆ. ಅಂದ್ರೆ ತಿಂಗಳಿಗೆ 2 ಸಲ ಅಷ್ಟೇ ಇಲ್ಲಿ ನೀರು ಬಿಡೋದು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮದ ಜನರ ಪರದಾಟ ಅಂತೂ ಹೇಳುತ್ತಿರೋದು. 15 ದಿನಕ್ಕೊಮ್ಮೆ ನೀರು ಹಿನ್ನೆಲೆಯಲ್ಲಿ ಬ್ಯಾರೆಲ್ನಲ್ಲಿ ನೀರನ್ನು ಸಂಗ್ರಹ ಮಾಡುವಂಥ ಪರಿಸ್ಥಿತಿ ಇದೆ. 15 ದಿನಕ್ಕೊಮ್ಮೆ ಬೇರೆ ಬಿಡೋದು. ಕುಡಿಯುವ ನೀರಿಗೂ ಪರದಾಡಬೇಕು. ಸ್ನಾನ ಮಾಡಿಕ್ಕಂತೂ ಕಷ್ಟ ಬಿಡಿ, ಕುಡಿಯೋದಕ್ಕೆ ಕಷ್ಟ ಆಗಿದೆ. ಅಂಥದ್ರಲ್ಲಿ ಸ್ನಾನ ಮಾಡೋದು ಕಷ್ಟ. ಶಾಲೆ, ಆಸ್ಪತ್ರೆ, ಹಾಸ್ಟೆಲ್ನಲ್ಲಿಯೂ ಕೂಡ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇದೆ ಅಲ್ಲಿ. ವಾರಕ್ಕೊಮ್ಮೆ ಸ್ನಾನ ಮಾಡ್ತಾ ಇದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು. ನೀರಿನ ವ್ಯವಸ್ಥೆ ಮಾಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಅನ್ನುವಂತಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಯಾದಗಿರಿ ಅಲ್ಲಿ ಈಗಲೇ ಶುರು ಆಗ್ಬಿಟ್ಟಿದೆ. ಅಲ್ಲಿನ ಮಕ್ಕಳು ಕೂಡ ಅಷ್ಟೇ, ಹಾಸ್ಟೆಲ್ನಲ್ಲಿ ಇರುವಂಥವರು ವಾರಕ್ಕೊಮ್ಮೆ ಸ್ನಾನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿಲ್ಲದಿರುವಂಥ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಮಾಡಿ ಸಾಕಾಗೋಗಿದೆ. ಆದರೂ ಕೂಡ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ನೀರು ಬೇಕ್ರಿ ನಮಗ. ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ನೀರು ಬರ್ಲಕತ್ತೇವ್ರಿ. ಭಾಳ ಅನ್ವೇಷ ನಡೆದದ. ಕುಡಿಲಾಕ ಮಕ್ಕಳು ಅವೇ ನೀರ ಕುಡಿಯೋದು, ದೊಡ್ಡವರು ಅವೇ ನೀರ ಕುಡಿಯೋದು. ಆಯ್ತು ಒಂದು ರೊಕ್ಕ ಕೊಟ್ಟು ತಂದ ನೀರ ಈಡ್ ಆಗೋದಿಲ್ರಿ. ಆದ್ರೂ ಆಮಿ ತಂದೆವು, 2 ಸರಿ ತಂದೇವ್ರಿ. ದಿನ ಒಂದು ಖಾಲಿ ಅಂದ್ರೆ ಆಗ್ಬೇಕಲ್ರಿ. ಮನೆ ದುಡಿಯೋರು ಇದ್ರ ಆತವ್ರಿ, ದುಡಿಲಾರ್ದವ್ರು ಇದ್ರು ಏನಾಗ್ಬೇಕ್ರಿ. ಯಾವುದು ಎಲ್ಲ ಒಟ್ಟು ಇಲ್ಲಿದ್ದ ನಮ್ಗೆ ಭಾಳ ಸಂಕಟ ಅದ್ರಿ. ಮೈ ತೊಕ್ಕೋದು 4 ದಿನಕ್ಕೆ 5 ದಿನಕ್ಕೆ ತೊಕ್ಕೋತೀವ್ರಿ. ಬಟ್ಟೆ ಹಂಗೆ ಇಡ್ತೀವಿ. ಅವು ನೀರಿನ ಟ್ಯಾಂಕರ್ ತಿಂಗಳಿಗೊಮ್ಮೆ ಬಂದಾಗೆ ಅವು ಬಟ್ಟೆ ಅವಾಗ ಹಾಕೋದು, ಸುಮ್ಮನೆ ನೀರಾಗ ಎತ್ತದು ಹಾಕದ್ರಿ. ಅವೇ ಬಟ್ಟಿನೇ ಉಟ್ಕೋದ್ರಿ. ಅವು ಏನು ಕಮ್ಮಿಟಿ ಹಾಕಿರಲ್ವು, ಹಂಗೆ ಹಾಕಿರಲ್ವು. ಅವು ನೀರು ಕಾಸ್ಲಕತ್ತಿ ಒಂದ್ಗಳೇನೆ ಮ್ಯಾಲ ನಿಂದಿರ್ತಾವ್ರಿ ಹುಳಗಳು ತೇಲಿಕೆ. ಅವು ಏನಾವಂತ ಕೇಳದಗಳೇನೆ ಹುಳ ಒಂದ್ರಿ. ಅಲ್ಲಿದಾನ 2 ದಿನ ಮೀನೇ ತಕ್ಕೊಂಡಿಲ್ರಿ. ಭಾಳ ತೊಂದ್ರೆ ಅವ್ರಿ. ನಮ್ಮ ಮನೆ ನೀರು ತರಲ್ರಿ, ಕಾಲಿಲ್ಲ ಕೈಯಿಲ್ಲ ರೀ. 15 ದಿನಕ್ಕೆ ತಿಂಗಳಿಗೆ ಬರ್ತಾವ್ರಿ. ಅವು ಉಪ್ಪಿನ ಚಾರಿ ನೀರು ನೋಡಿದ್ರೆ ಕುಡಿಬಾರ್ದ್ರಿ. ನಮಗೆ ಅದು ಬಿಟ್ರೆ ನಿಲ್ಲಿಲ್ರಿ ಸರ್. ನಮ್ಗೆ ಒಟ್ಟು ಚಲೋ ನೀರು ಬೇಕ್ರಿ. ನಮಗೇನದ ಚಲೋ ನೀರು ಕುಡ್ಯಾಕ ಬೇಕ್ರಿ. ಬ್ಯಾರಲ್ ಸರ್ ರೋಡಿಗೆ ಬ್ಯಾರಲ್ ಇಟ್ಟಿವ್ರಿ, ನೀರು ಇಲ್ಲಾರಕ್ರಿ ಸರ್. ಒಟ್ಟು ಈ ವರ್ಷ ಹತ್ತಿ ಪಟ್ಟಿನೇ ಸೆಂಟೆಕ್ಸ ನೀರಿನ ಗಾಡಿಗೆ ಬ್ಯಾರಲ್ಗೆ ಇಟ್ಟಿವ್ರಿ. ಹತ್ತಿ ಹೊಲ್ದ ಮಾಲಿನ ರೊಕ್ಕ ಬರೀ ಬ್ಯಾರಲಕ್ಕ ಸೆಂಟೆಕ್ಸ್ ಇಟ್ಟಿವ್ರಿ. ಏನು ಒಂದು ಪಾಕಿಲ್ ಎಣ್ಣೆ ತರಲ ರೊಕ್ಕ ಇಲ್ರಿ ನಮ್ಗೆ. ಈಗ ನೀರು ರೊಕ್ಕ ಕೊಟ್ಟು ಏಟ ತರಮ್ರಿ ಸರ್ ನಾವ್ರಿ. ನಮ್ಮಲ್ಲಿ ಹಾಸ್ಟೆಲಲ್ಲಿ ನೀರಿನ ಸಮಸ್ಯೆ ಭಾಳ ಐತ್ರಿ. ಜಳಕ ಮಾಡಕ್ಕೆ ನೀರು ಇಲ್ರಿ, ಮತ್ತು ಕುಡಿಯೋಕ್ಕೂ ಸಮೇತ ನೀರು ಫಿಲ್ಟ್ರೇ ತರ್ತಾರೆ ರೀ. ಮತ್ತು ಜಳಕ ಮಾಡಿದ್ರೆ ಒಂದು ವಾರಕ್ಕೊಮ್ಮೆ ಮಾಡ್ಬೇಕು ರೀ. ಮತ್ತು ದಿನ ಮಾಡಂಗಿಲ್ಲ ರೀ ಜಳಕ ರೀ. ಬಾತ್ರೂಮಲ್ಲಿ ದಿನಲ್ಲಿ ಹೊರಗೆ ಹೋಗ್ಬೇಕು ರೀ, ಸಂಜೆಲೆ ಮತ್ತು ಮುಂಜಾನೆ. ಇದು ವಾರಕ್ಕೊಮ್ಮೆ ಜಳಕ ಮಾಡ್ತೀವಿ. ಎಲ್ಲ ಮೈಯೆಲ್ಲ ಇದಿರ್ತದೆ ರೀ. ಓದೋಕ್ಕೂ ಇಂಟ್ರೆಸ್ಟ್ ಬರಲ್ಲ ರೀ ನಮಗೆ. ಈಗ ಬ್ಯಾಸಿಗೆ ಬಂತು ರೀ, ಒಂದೊಂದು ಸರಿ ಜಳಕ ಮಾಡಿದ್ರೇ ಇದಾಗಲ್ಲ ರೀ. 2 ಸರಿ ಮಾಡಿದ್ರೂ ಆಗಲ್ಲ. ನಮ್ಗೆ ವಾರಕ್ಕೊಂದು ಸರಿ ಮಾಡ್ಬೇಕು, ನಾವೇ ಹಂಗೆ ತೊಳ್ಕೊಬೇಕು. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಬೇಸಿಗೆಗೂ ಮುನ್ನವೇ ಯಾದಗಿರಿ ಜಿಲ್ಲೆಯನ್ನು ಸುರಪುರ ತಾಲೂಕಿನ ಯಕ್ತಾಪುರ ಗ್ರಾಮದ ಗುತ್ತಿ ಬಸವೇಶ್ವರ ಆಶ್ರಯ ಕಾಲನಿಯಲ್ಲಿ ನೀರಿಗಾಗಿ ಜನರು ಒಂದು ಪರಿತಪಿಸ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ನೀವು ನೋಡ್ಬೋದು ನನ್ನ ಹಿಂದಗಡೆ ಸುಮಾರು ಸಿಂಟೆಕ್ಸ್ಗಳು, ಬ್ಯಾಲರ್ಗಳನ್ನು ಇಟ್ಟಿದ್ದಾರೆ. ನಾವು ಬಹುಶಃ ಸಿಂಟೆಕ್ಸ್ಗಳು ಎಲ್ಲರೂ ಮನೆ ಮೇಲೆ ಇಡ್ತಾರೆ, ಆದರೆ ಈ ಗ್ರಾಮದಲ್ಲಿ ಸಿಂಟೆಕ್ಸ್ಗಳು ಮನೆ ಮುಂದೆ ಇಟ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಈ ಗ್ರಾಮಕ್ಕೆ ನೀರಿನ ಪೂರೈಕೆ ಸರಿಯಾಗಿಲ್ಲ. 15 ದಿನಕ್ಕೆ ಒಂದು ಬಾರಿ ನೀರಿನ ಟ್ಯಾಂಕರ್ ಬರುತ್ತೆ, ಅದು ಸರಿಯಾಗಿ ನೀರು ಸಿಗಲ್ಲ. ಆ ಟ್ಯಾಂಕರ್ ಬಂದಾಗ ನಾವು ಅದರಿಂದ ಕೊಡ್ತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ನಾವು ದಿನೋಪಯೋಗ ಕೆಲಸಕ್ಕೆ ನಾವು ಆ ನೀರನ್ನು ಬಳಸ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿಯ ಗ್ರಾಮಸ್ಥರು ಹೇಳ್ತಾರೆ. ನಿಜಕ್ಕೂ ಈಗ ಬೇಸಿಗೆಯಲ್ಲಿ ನೀರು ಎಷ್ಟಿದ್ರೂ ಸಾಕಾಗಲ್ಲ. ಆದರೆ ಈ ಗ್ರಾಮದ ಜನರು ಸಾಕಷ್ಟು ಹನಿ ನೀರಿಗೂ ಜೀವ ಜಲ ನೀರು ಏನಿದೆ, ಈ ನೀರಿಗಾಗಿ ಸಾಕಷ್ಟು ಪರಿತಪಿಸ್ತಕ್ಕಂತಹ ಪರಿಸ್ಥಿತಿ ಈ ಗ್ರಾಮದ ಜನರದಾಗಿದೆ. ನಾವು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಯಾವುದೋ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಈಗ ಇನ್ನೊಬ್ರು ಗ್ರಾಮಸ್ಥರು ಇದ್ರೆ ಅವ್ರು ಏನ್ ಹೇಳ್ತಾರೆ? ಸರ್ ನಾವು ಜಿಲ್ಲಾ ಪಂಚಾಯತಿ 4 ಸರಿ ಹೋಗಿದ್ದೀವಿ ಸರ್. ಹೋಗಿ ಜನರೆಲ್ಲ ಪ್ರಮುಖರು ಕರ್ಕೊಂಡು ಹೋಗಿದ್ದೀವಿ. ಎಲ್ಲ ಭಾಳ ಗಾಡಿ ತೊಗೊಂಡು ಹೋಗಿ ಬಂದೀವಿ ಸರ್. ಯಾರು ಬರ್ತೀವಿ ಅಂತ ಹೇಳ್ತಾರೆ ಸರ್, ಏನು ಕೇರ್ ಮಾಡ್ತಾ ಇಲ್ಲ, ಬಂದು ನೋಡ್ತಾ ಇಲ್ಲ. ಒಂದ್ ವೇಳೆ ನೋಡಿದ್ರು ಬರೀ ಭರವಸೆ ಕೊಟ್ಟು ಹೋಗ್ತಾರ ಸರ್. ಬರ್ತಾ ನೀರು ಇವತ್ತಿಗೆ ಬಂದೇ ಇಲ್ರಿ. ಬರ್ತಾವ್ರಿ 15 ದಿವ್ಸಕ್ಕೊಂದ್ಸರಿ ನೀರು ತಂದಾಕ್ತಾರೆ. ಅವು ಎಂತ ನೀರು ಅಂದ್ರೆ ಅವು ನೀವು ನೋಡಿದ್ರೆ ಸಹ ಬರೀ ಹುಳ ಇರ್ತಾವ ಸರ್. ಅಂತ ನೀರು ತಂದಾಕ್ತಾರೆ. ಅದು ಪಂಚಾಯತಿ ಕೇರ್ಲೆಸ್ ಮಾಡ್ತಾರೆ. ಹಿಂಗಾಗಿ ನೀರಿನ ಸಮಸ್ಯೆ ಯಾರು ಹೇಳಿದ್ರು ಏನೂ ಮಾಡಲ್ರಿ ಸರ್. ಪಂಚಾಯತಿಯವರು ಮಾಡಲ್ಲ, ಯಾರು ಜಿಲ್ಲಾ ಪಂಚಾಯತಿಯವರು ಮಾಡಿಲ್ಲ ಸರ್ ಇಲ್ಲಿವರೆಗೂ. ಅದಕ್ಕೆ
ನಿಜಕ್ಕೂ ನಮ್ಮ ಕಷ್ಟಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಏನು ಯಾದಗಿರಿ ಜಿಲ್ಲೆಯಲ್ಲಿ ಈ ಎಕ್ತಾಪುರ ಗ್ರಾಮ ಪಂಚಾಯತಿ ಒಂದು 25 ಸದಸ್ಯರನ್ನು ಹೊಂದಿರುವ ಬಹುದೊಡ್ಡ ಪಂಚಾಯತಿ ಆಗಿದೆ. ಇದಕ್ಕೆ ಸಾಕಷ್ಟು ಅನುದಾನವೂ ಕೂಡ ಬರುತ್ತೆ. ಆದ್ರೆ ಈ ಅಧಿಕಾರಿಗಳು ಯಾಕೆ ಈ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ? ಸರ್ಕಾರ ಕೇವಲ ಬರೀ ಬಾಯಿ ಮಾತಲ್ಲಿ ಹೇಳುತ್ತೆ ಕುಡಿಯೋ ನೀರಿಗಾಗಿ ಕೋಟ್ಯಾಂತರ ರೂಪಾಯಿಯನ್ನ ಅನುದಾನವನ್ನ ಇಟ್ಟಿದ್ದೀವಿ, ಆದ್ರೆ ಎಲ್ಲಿ ಹೋಗ್ತಾ ಇದೆ ಅನುದಾನ? ಇಂತಹ ಗ್ರಾಮಸ್ಥರ ಜನರಿಗೆ ಏನು ನಿಜವಾಗಿಯೂ ಕುಡಿಯೋದಕ್ಕೆ ನೀರನ್ನ ಒದಗಿಸಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತ ಹೇಳಿ ಈ ಗ್ರಾಮಸ್ಥರು ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರಿಗೆ ಸಮರ್ಪಕವಾಗಿ ಕುಡಿಯೋ ನೀರು, ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ನೀರು ಒದಗಿಸ್ಕೊಡ್ಬೇಕಾಗಿ ಏನೋ ಈ ಗ್ರಾಮಸ್ಥರ ಆಗ್ರಹವಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18.